ಕೋಲಾರದಲ್ಲಿ ಶಾಲೆ ಜಾಗದ ಪರವಾಗಿ ಹಳೆ ವಿದ್ಯಾರ್ಥಿಗಳು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಶಾಲೆಯ ಋಣ ತೀರಿಸಲು ಹಳೆಯ ವಿದ್ಯಾರ್ಥಿಗಳಿಂದ ಹಣ ಸಂಗ್ರಹ, ಕಾನೂನು ಹೋರಾಟಕ್ಕೆ ತಯಾರಿಯನ್ನ ನಡೆಸಿದ್ದಾರೆ ಹಳೆಯ ವಿದ್ಯಾರ್ಥಿಗಳು. ಖಾಸಗಿ ವ್ಯಕ್ತಿ, ಶಾಲಾ ಆಡಳಿತ ಮಂಡಳಿ ನಡುವೆ ಕಾನೂನು ಸಮರ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ 1 ಎಕರೆ 37 ಗುಂಟೆ ಜಾಗದ ವಿವಾದ ಇದೆ. ಕೇಸ್ ನಡೆಸಲು ಹಣವಿಲ್ಲದೆ ಶಾಲಾ ಆಡಳಿತ ಮಂಡಳಿ ಸುಮ್ಮನಿದ್ದಾರೆ. ಸುಮಾರು 50 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ವಿವಾದಿತ ಜಮೀನು ಇದಾಗಿರುತ್ತೆ. ಕೋಲಾರ ಜಿಲ್ಲೆ ಮಾಲೂರು ಪದವಿ ಪೂರ್ವ ಕಾಲೇಜು ಪಕ್ಕದ ಜಮೀನಾಗಿದ್ದು 1948ರಲ್ಲಿ ಮೈಸೂರು ಗೆಜೆಟ್ ಪ್ರಕಾರ ಶಾಲೆಗೆ ಜಾಗವನ್ನ ನೀಡಲಾಗಿದೆ ಅನ್ನೋದಾಗಿ ನೋಟಿಫಿಕೇಶನ್ ಇದೆ. 1996ರಲ್ಲಿ ಹದ್ದುಬಸ್ತು ಮಾಡುವಾಗ ಈ ಜಾಗ ನನ್ನದು ಅನ್ನೋದಾಗಿ ಖಾಸಗಿ ವ್ಯಕ್ತಿ ಒಬ್ಬ ಬಂದಿರ್ತಾರೆ. ಅಂದಿನಿಂದ ಖಾಸಗಿ ವ್ಯಕ್ತಿ, ಶಾಲಾ ಆಡಳಿತ ಮಂಡಳಿ ನಡುವೆ ತಿಕ್ಕಾಟ ನಡೀತಾನೆ ಇದೆ. ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಈಗ ಕಾನೂನು ಹೋರಾಟಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರದಿಂದಲೂ ಕೂಡ ಈ ವಿಚಾರವಾಗಿ ಹಣವನ್ನ ನೀಡದೆ ಕಾಲಹರಣ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳೇ ಕೂಡಿ ಹಣವನ್ನ ಸೇರಿಸಿ ಕಾನೂನು ಹೋರಾಟಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ತಾವು ಓದಿರೋ ಶಾಲೆಯನ್ನ ಉಳಿಸ್ಕೋಬೇಕು, ಮುಂದೆ ಅಲ್ಲಿ ಓದಬೇಕು ಅಂತ ಬರೋ ವಿದ್ಯಾರ್ಥಿಗಳಿಗೆ ಈ ಶಾಲೆ ಬೇಕೇ ಬೇಕಾಗತ್ತೆ ಅನ್ನೋದಾಗಿ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಒಟ್ಟುಗೂಡಿ ಹಣವನ್ನ ಸಂಗ್ರಹಿಸಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅಂದರೆ ಸರ್ಕಾರಿ ಜಮೀನು ಕಬಳಿಕೆ ಮಾಡ್ತಕ್ಕಂತಹ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಈಗ ಕೋರ್ಟಲ್ಲಿದ್ದರೂ ಸಹ ಶಾಲಾ ಆಡಳಿತ ಮಂಡಳಿ ಯಾಕೆ ತಮ್ಮ ಜಮೀನನ್ನು ಉಳಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಈಗ ಹಳೆಯ ವಿದ್ಯಾರ್ಥಿಗಳಿಂದ ಕೇಳಿ ಬರ್ತಾ ಇದೆ. ನಾನೀಗ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಜೂನಿಯರ್ ಕಾಲೇಜ್ ಪಕ್ಕದಲ್ಲೇ ಇರ್ತಕ್ಕಂತಹ ಒಂದು ಜಮೀನಿನ ದೃಶ್ಯ ತೋರಿಸ್ತೀನಿ. ಅಂದರೆ 1 ಎಕರೆ 37 ಗುಂಟೆ, ಸುಮಾರು 1996ರಿಂದಲೂ ಕೂಡ ಈ ಒಂದು ಪ್ರಕರಣ ಕೋರ್ಟಲ್ಲಿರ್ತಕ್ಕಂಥದ್ದು. ಸದ್ಯ ಸುಪ್ರೀಂ ಕೋರ್ಟಲ್ಲೂ ಸಹ ಇದ್ರ ನಡುವೆ ಈಗ ಖಾಸಗಿ ವ್ಯಕ್ತಿ ಹಾಗೂ ಶಾಲಾ ಆಡಳಿತ ನಡುವೆ ಈಗ ಕೋರ್ಟ್ನಲ್ಲಿ ಪ್ರಕರಣ ವಾದ ವಿವಾದ ನಡೀತಲೇ ಇದೆ. ಆದರೂ ಸಹ ಯಾಕೆ ಶಾಲಾ ಆಡಳಿತ ಮಂಡಳಿಯವರು ಈ ಒಂದು ಪ್ರಕರಣದಲ್ಲಿ ಏನು ಕೋರ್ಟ್ಗೆ ಹಾಜರಾಗಬೇಕು, ಸೂಕ್ತವಾದಂಥ ದಾಖಲೆಗಳನ್ನು ಒದಗಿಸಬೇಕು, ಅದು ಕೂಡ ಯಾವುದು ಒದಗಿಸ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಇಲ್ಲಿನ ಜೂನಿಯರ್ ಕಾಲೇಜ್ ಏನಿದೆ ಪಕ್ಕದಲ್ಲೇ ಒಂದು ಜೂನಿಯರ್ ಕಾಲೇಜ್ ದೃಶ್ಯವನ್ನು ತೋರಿಸ್ತೀವಿ. ಜೂನಿಯರ್ ಕಾಲೇಜ್ ಸುಮಾರು 70-80 ವರ್ಷ ಹಳೆಯ ಒಂದು ಕಾಲೇಜು. ಇಲ್ಲಿ ಶಾಲೆಯಿಂದ ಹಿಡಿದು PU ವರೆಗೂ ಕೂಡ ಇಲ್ಲಿ ಕಾಲೇಜ್ವರೆಗೂ ಇದೆ. ಆದರೂ ಸಹ ಯಾಕೆ ಆಡಳಿತ ಮಂಡಳಿಯವರು ಇದುವರೆಗೂ ಕೂಡ ಕೋರ್ಟ್ಗೆ ಸ್ಟ್ರಾಂಗ್ ಆಗಿ ಅಪೀಲ್ ಆಗ್ತಾ ಇಲ್ಲ, ತಮ್ಮ ಜಾಗವನ್ನು ಯಾಕೆ ಉಳಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಇಲ್ಲಿ ಓದಿರ್ತಕ್ಕಂತಹ ಹಳೆಯ ವಿದ್ಯಾರ್ಥಿಗಳಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಈಗ ಹಳೆಯ ವಿದ್ಯಾರ್ಥಿ ಕೂಡ ಇದರ ಮಾತಾಡ್ಸೋಣ. ಸರ್, ಈಗ ಎಷ್ಟು ವರ್ಷದಿಂದ ನಡೀತಾ ಇದೆ? ಮೈಸೂರು ಗೆಜೆಟಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದೀರಾ, ಸೊ ಏನು ಸರ್ ಇದು? ಸರ್, ಇದು ಮಾಲೂರು ಪಟ್ಟಣಕ್ಕೆ ಶಾಲೆ ಬೇಕು ಅಂತ ಹೇಳಿಬಿಟ್ಟು 1948ರಲ್ಲಿ ಆಗಿನ ಮೈಸೂರು ಸಂಸ್ಥಾನ ಇಲ್ಲಿ ಸುಮಾರು 10.5 ಎಕರೆನ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಮುನ್ಸಿಪಲ್ ಶಾಲೆ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರೌಢಶಾಲೆ ಮಾಡಬೇಕು ಅಂತ ಜಾಗ ಅಕ್ವಿಷನ್ ಮಾಡಿದೆ. ಅದಾದಮೇಲೆ 1956ರಲ್ಲಿ ಶಾಲೆ ಸಹ ಕಟ್ತಾರೆ. ಆವತ್ತಿನಿಂದ ಈ ಶಾಲೆ ಅನೇಕ ಲಕ್ಷಾಂತರ ವಿದ್ಯಾರ್ಥಿಗಳು ಓದಿ ಇವತ್ತು ಜಗತ್ತಿನಾದ್ಯಂತ ಇದ್ದಾರೆ. ಆದರೆ 1996ರಲ್ಲಿ ಶಾಲೆಯ ಕಾಂಪೌಂಡನ್ನು ಹಾಕಕ್ಕೆ ಬಂದಾಗ ಇಲ್ಲಿ ಒಬ್ಬ ಖಾಸಗಿ ವ್ಯಕ್ತಿಗಳು ಬಂದು ಈ ಜಮೀನು ನಮ್ಮದು ಅಂತ ಹೇಳ್ತಾರೆ. ನಮ್ಮದು ಅಂತ ಹೇಳಿದಾಗ ಇಲ್ಲಿ ಹೋರಾಟ ಆಗ್ತದೆ, ಸುಮಾರು ಗಲಾಟೆನೂ ಆಗ್ತದೆ. ಗಲಾಟೆ ಆದಾಗ ಆಗಿನ ಅವ್ರು ಯಾರು ಖಾಸಗಿ ವ್ಯಕ್ತಿ ಜಂಬು ಕುಮಾರ್ ಮತ ಅಂತ ಬಂದಿರ್ತಾರೆ. ಅವರು ಇಲ್ಲಿನ ಮಾಲೂರಿನವರಲ್ಲ, ಸ್ಥಳೀಯರಲ್ಲ, ಅವರೊಬ್ಬ ಉದ್ಯಮಿ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಉದ್ಯಮಿ. ಅವರು ಹೋಗ್ಬಿಟ್ಟು ಕೋಲಾರ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ, ಈ ಜಾಗ ನಮ್ಮದು ಅಂತ. ಆಗ ದಾಖಲೆಗಳು ನಮ್ಮಲ್ಲಿ ಆಗಿದ್ದಂಥ ಪ್ರಾಂಶುಪಾಲರು ಮತ್ತು ಆಡಳಿತ ವರ್ಗ, ಆಗಿನ ಶಾಸಕರುಗಳು ಎಲ್ಲ ಹೋರಾಟ ಮಾಡಿ ಅದನ್ನ ನೋಡಿದಾಗ ಅದು ದಾಖಲೆಗಳೆಲ್ಲ ಕೆಲವು ಫೋರ್ಜರಿ ಆಗಿದೆ. 206 ಸರ್ವೆ ನಂಬರ್ ಏನು ನಾವು ನಿಂತಿದ್ದೀವಿ ಅದು ಕಾನೂನು ಹೋರಾಟ ನಡ್ಕೊಂಡು ಬರ್ತದೆ. ಮತ್ತು ಹೈಕೋರ್ಟ್ಗೆ ಹೋಗ್ತದೆ, ಹೈಕೋರ್ಟಲ್ಲಿ ಎಕ್ಸ್ಪರ್ಟಿ ಆಗ್ತದೆ, ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಮತ್ತೆ ಮೆರಿಟ್ಸ್ ಮೇಲೆ ಮಾಡಿ ಅಂತ 2014ರಲ್ಲಿ ಹೇಳ್ತದೆ, 2017ರಲ್ಲಿ ಮತ್ತೆ ಹೇಳ್ತದೆ. ಈಗ ಅದು ಕೋರ್ಟ್ನಲ್ಲಿ ಕೇಸ್ ಹಾಗೆ ನಡೀತಿದೆ. ಆಡಳಿತ ವರ್ಗದಲ್ಲಿ ಏನು ಸಮಸ್ಯೆ ಇದೆ ಗೊತ್ತಿಲ್ಲ. ಸುಮಾರು ಪ್ರಾಂಶುಪಾಲರು ತುಂಬ ಕೊಡುಗೆ ನೀಡಿದ್ದಾರೆ, ಹೋರಾಟ ಮಾಡಿದ್ದಾರೆ ಈ ಕೇಸ್ ವಿಚಾರದಲ್ಲಿ. ಅಕಸ್ಮಾತ್ ಆಗಿ ನೀವು ಕೇಳೋ ಪ್ರಕಾರ ದಾಖಲೆಗಳು ಇಲ್ಲದೆ ಇದ್ದಿದ್ದ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ಇದನ್ನ ವಜಾ ಮಾಡಬೇಕಾಗಿತ್ತು. ಇವತ್ತು ಆಡಳಿತ ವರ್ಗ, ತಾಲೂಕು ಆಡಳಿತ ವರ್ಗ, ರಾಜ್ಯ ಸರ್ಕಾರ ಏನಿದೆ ಇದನ್ನ ವೆಕೇಟ್ ಮಾಡಿಸಿ ಈ ಜಾಗವನ್ನು ಮೈದಾನ ಮಾಡಿಕೊಡ್ಬೇಕು. ಇದಿಷ್ಟು ಏನು ಹಳೆಯ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಕ್ಕಂಥ ಮತ್ತು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.